ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಓಡ್ ದೋಸೆಯನ್ನು ಮಾಡುವಂಥದ್ದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಓಡ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಕಪ್ಪ ರೊಟ್ಟಿ ಅಂತ ಕೂಡ ಇದನ್ನ ಹೇಳ್ತಾರೆ. ತುಂಬ ಚೆನ್ನಾಗಿ ಬರ್ತದೆ, ಹಾಗೆ ಬೇಗ ಬೇಗ ಮಾಡ್ಕೊಳ್ಳುವಂಥದ್ದು. ಇದನ್ನು ಮಣ್ಣಿನ ಓಡಲ್ಲೇ ಇದನ್ನು ಮಾಡ್ತಾರೆ, ಅದು ತುಂಬ ಇನ್ನೂ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಇದಕ್ಕೆ ಏನಂದರೆ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು ಈ ದೋಸೆಗೆ. ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿಯನ್ನು ತುರಿದಿಟ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು 5-6 ತಾಸು ನೆನೆಸಿಟ್ಕೊಂಡು ತಗೊಂಡಿದ್ದೀನಿ. ಈಗ ನೋಡ್ತಿರ್ಬೋದು 2 ಕಪ್ ಇದೆ ಅಕ್ಕಿ. ಹಾಗೆ ಆಲ್ಮೋಸ್ಟ್ 2-3 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಗ್ರೈಂಡರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಮಿಕ್ಸಿಯೆಲ್ಲ ಕೂಡ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ, ಏನೂ ತೊಂದರೆ ಇಲ್ಲ. ನಾನು ಗ್ರೈಂಡರ್ ಇರೋದ್ರಿಂದ ಅದರಲ್ಲೇ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ದೋಸೆ ಮಾಡಿಕೊಂಡು ಅದ್ರ ಮೇಲೆ ಜೇನುತುಪ್ಪವನ್ನು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ ಈ ದೋಸೆ. ಇದಕ್ಕೆ ನಾವೇನು ಮಾಡ್ತೀವಿ, ಬಾಯ್ಲ್ಡ್ ರೈಸ್ ಏನಿದೆ ನೋಡಿ, 1 ಮುಷ್ಟಿ ನಾನು 1 ಕೈಯ ಹಿಡಿ ಆಗುವಷ್ಟು ಕೊಚ್ಚಿಗೆ ಅನ್ನವನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೆಣ್ತಿಗೆ ಅನ್ನ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗೇ ಬರ್ತದೆ. ಇದು ಹಾಕೋದ್ರಿಂದ ಆ ದೋಸೆ ಏನಿದೆ ಚೆನ್ನಾಗಿ ಫ್ಲಫಿಯಾಗಿ ಚೆನ್ನಾಗಿ ಬರ್ತದೆ. ಇದನ್ನು ನಾವು ಇಮಿಡಿಯೇಟ್ ಕಡ್ದು ಮಾಡುವಂಥದ್ದು. ಜಾಸ್ತಿ ಏನು ನಾವು ಅಂದರೆ ರಾತ್ರಿನೇ ಕಡ್ಕೋಬೇಕು ಅನ್ನೋ ರೀತಿ ಏನಿಲ್ಲ. ಈ ಅಕ್ಕಿಯನ್ನು ಆದರೆ ಅಕ್ಕಿ ನೆನೆಸೋಕ್ಕೂ ಮುಂಚೆನೇ ಇದನ್ನು ಹುರ್ಕೋಬೇಕು. ಅಕ್ಕಿಯನ್ನು ಹುರಿದು ನೆನೆಸಿಟ್ಕೊಳ್ಳುವಂಥದ್ದು. ನಾನಿಲ್ಲಿ ಈ ರೀತಿಯಾಗಿ ದೋಸೆಯನ್ನು ಹಾಕೋತಾ ಇದ್ದೀನಿ. ಮಣ್ಣಿನ ಹಂಚಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಇದು ಕೆಲವರು ಏನು ಮಾಡ್ತಾರೆ, ಕಬ್ಬಿಣದ ಹಂಚಲ್ಲೂ ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಬರುತ್ತೆ. ಇದು ಸ್ವಲ್ಪ ಮಣ್ಣಿನಲ್ಲಿ ಮಾಡಿದರೆ ರುಚಿ ಜಾಸ್ತಿ ಅನ್ನೋ ಕಾರಣಕ್ಕೆ ನಾವು ಈ ಮಣ್ಣಿನ ಹಂಚಲ್ಲಿ ಮಾಡ್ತೀವಿ. ಇದನ್ನು ಸ್ವಲ್ಪ ಏಳಿಸುವಾಗ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ಟರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರ್ತದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ದೋಸೆ ಅಂತ. ಇದೇ ರೀತಿಯ ಹೆಚ್ಚಿನ ರೆಸಿಪಿಗಳು ನನ್ನ ಚಾನಲ್ನಲ್ಲಿವೆ, ಅವುಗಳನ್ನು ಒಂದ್ಸರಿ ನೋಡಿ ಹೇಗಾಗಿದೆ ತಿಳಿಸಿ. ಈ ದೋಸೆ ಕೂಡ ತುಂಬ ಚೆನ್ನಾಗಿ ಬರ್ತದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ನೋಡ್ತಿರ್ಬೋದು, ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದು ಕೂಡ ಹಾಕೋಬೋದು. ಇದಕ್ಕೆ ಜೇನುತುಪ್ಪ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಈ ರೀತಿ ಹೋಲಾಗಿ ಬಂದಿದೆ. ಇದನ್ನು ಜೇನು ತಟ್ಟಿ ಅಂತಲೂ ಕರಿತೀವಿ ನಾವು, ಯಾಕಂದರೆ ತುಪ್ಪವನ್ನು ಹಾಕಿದ ತಕ್ಷಣ ಅದೆಲ್ಲ ಅದರೊಳಗಡೆ ಹೋಗಿ ಕೂರ್ತದೆ, ಆಗ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಪಕ್ಕದಲ್ಲಿರುವಂಥ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ನಾನು ಮುಂದೆ ಭೇಟಿ ಆಗ್ತೀನಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.